ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಉಪ್ಪಿಟ್ಟು ಮಾಡಿ ತೋರಿಸ್ತೀನಿ ರೀ. ಆ ಉಪ್ಪಿಟ್ಟು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನೀವೇನಾರ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಿಗೆ ನೀವು ನೋಡ್ಬೋದು ರೀ. ಈಗ ನಾನು ಒಂದು ಪಾತ್ರೆ ಇಟ್ಕೋತೀನಿ ರೀ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನ್ನಿಸ್ತಿತ್ತಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಈಗ ಇದಕ್ಕೊಂದು 4 ಸ್ಪೂನ್ ಎಣ್ಣೆ ಹಾಕೋತೀನಿ ರೀ. ಇದು ಎಣ್ಣೆ ಬಿಸಿ ಆಗಲಿ ರೀ. ನಾ ಉಪ್ಪಿಟ್ಟು ರೆಸಿಪಿ ಹೆಂಗೆ ಮಾಡ್ತೇನೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತದೆ ರೀ. ನೀವು ಸುಮಾರು ನಮ್ಮನೆ ಉಪ್ಪಿಟ್ಟುಗಳು ಮಾಡಿರ್ತೀರಿ, ಇದೇನಪ್ಪ ಇವಳು ಉಪ್ಪಿಟ್ಟು ಮಾಡಿ ತೋರ್ಸಾಕತ್ತಾರೆ ಇವತ್ತಾತು ನೀವು ಅನ್ಕೋಬೋದು. ಬೇಗನೆ ಮಾಡ್ಕೊಂಡ್ಬಿಡ್ಬೋದು, 5 ನಿಮಿಷದಲ್ಲಿ ಮಾಡಿಬಿಡ್ಬೋದು ಉಪ್ಪಿಟ್ಟು. ಬೆಳಗಿನ ನಾಷ್ಟಕ್ಕೆ ಏನಪ್ಪ ಮಾಡೋದಂತ ವಿಚಾರ ಇದ್ದಾಗ ಈ ರೀತಿ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಉಪ್ಪಿಟ್ಟು ಮಾಡಿಕೊಡ್ರಿ, ಇಷ್ಟಪಟ್ಟು ತಿಂತಾರೆ ರೀ. ಈಗ ನಾನು ಎಣ್ಣೆ ಕಾಯಕ್ಕಿಟ್ಟಿನಲ್ರಿ, ಅಷ್ಟೊತ್ತಿಗೆ ನೀರು ಕಾಯಿಲ್ರಿ. ಹಾಗಾಗಿ ನಾನು ಈ ಕಪ್ಪಿಲೆ 1 ಕಪ್ ರವೆ ತೊಗೊಂಡಿನಿ. ಹಾಗಾಗಿ 3 ಕಪ್ ನೀರು ಹಾಕ್ಕೋತೀನಿ ನೋಡ್ರಿ. 1 ಕಪ್ಪ, 2 ಕಪ್ಪ, 3 ಕಪ್. ಈಗ ನಾನು ನೀರು ಕಾಯಕ್ಕಿಡ್ತೀನಿ ನೋಡ್ರಿ. ಈ ಕಡೆ ನೀರು ಕಾಯಲಿ, ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಉಪ್ಪಿಟ್ಟಿಗೆ. ಈಗ ಎಣ್ಣೆ ಕಾಯ್ದೈತ್ರಿ. ನಾನು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ. 1 ಸ್ಪೂನ ಉದ್ದಿನಬೇಳೆ ತೊಗೊಂಡಿನಿ, ಅವು ಹಾಕ್ಕೋತೀನಿ ನೋಡ್ರಿ. 1 ಸ್ಪೂನ ಕಡಲೆಬೇಳೆ ತೊಗೊಂಡಿನಿ, ಅವು ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಶೇಂಗಾದ ಕಾಳು ತೊಗೊಂಡಿನಿ, ಅವು ಹಾಕ್ಕೋತೀನಿ. ನೀವು ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾದ ಕಾಳು ಬೇಡ ಅನ್ನೋದಾದ್ರೆ ಸ್ಕಿಪ್ ಮಾಡ್ಕೋಬೋದು ರೀ. ಹಾಕೋದ್ರಿಂದ ಉಪ್ಪಿಟ್ಟಿಗೆ ಮಸ್ತ್ ಟೇಸ್ಟ್ ಕೊಡ್ತೈತೆ ಅಂತ ನಾ ಹಾಕೊಳಕತ್ತೀನಿ ನೋಡ್ರಿ. ಇವು ಒಂದು ಸ್ವಲ್ಪ ಚಲೋ ಹೊತ್ತಿನ ಕೆಂಪಾಗಂಗೆ ಫ್ರೈ ಮಾಡ್ಕೋಬೇಕಾಗ್ತೈತೆ. ಒಬ್ಬೊಬ್ರು ಉದ್ದಿನಬೇಳೆ, ಕಡಲೆಬೇಳೆ ಬಾಯಿಗೆ ಸಿಗ್ತಾವೆ, ಇಷ್ಟಪಡಲ್ಲ ರೀ. ಹಾಗಾಗಿ ನೀವು ಸ್ಕಿಪ್ ಮಾಡ್ಕೋಬೋದು. ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾದ ಕಾಳು ಏನೂ ಹಾಕ್ಲಾರ್ದೇನೆ ಮಾಡ್ಕೋಬೋದು ರೀ. ಈಗ ಕೆಂಪಾಗಂಗೆ ಹುರ್ಕೊಂಡೀನಿ ರೀ. ಈಗ ನಾನು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡೀನಿ, ಮೆಣಸಿನ್ಕಾಯಿ ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಕರಿಬೇವು ಕಟ್ ಮಾಡ್ಕೊಂಡಿ, ಕರಿಬೇವು ಹಾಕ್ಕೊತೀನಿ ನೋಡಿರಿ. ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿ, ಉಳ್ಳಾಗಡ್ಡಿನೂ ಹಾಕ್ಕೋತೀನಿ ನೋಡಿರಿ. ನಾವು ಒಂಚೂರು ಶುಂಠಿ ತುರಿದು ಇಟ್ಕೊಂಡೇನ್ರಿ, ಶುಂಠಿ ಹಾಕ್ಕೋತೀನಿ ನೋಡಿರಿ. ನಾನು ಶುಂಠಿ ಹಾಕ್ಕೊಂಡೇನ್ರಿ. ನಿಮ್ಗೆ ಶುಂಠಿ ಬೇಡ ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡ್ಬೋದು ರೀ. ಶುಂಠಿ ಹಾಕೋದ್ರಿಂದ ಡೈಜೆಷನ್ಗೆ ಒಳ್ಳೇದಾಗುತ್ತೆ. ಹಾಗಾಗಿ ನಾನು ಶುಂಠಿ ಹಾಕ್ಕೊಂಡೇನಿ. ಉಪ್ಪಿಟ್ಟು ತಿಂದ್ರೆ ಹೆವಿ ಆಗುತ್ತೆ ಅಂತಾರಲ್ರಿ, ಅದಕ್ಕೆ ಸ್ವಲ್ಪ ಶುಂಠಿ ಹಾಕಿದ್ರೆ ಒಳ್ಳೇದು ರೀ. ಬೆಳಗಿನ ನಾಷ್ಟಕ್ಕೆ ಅರ್ಜೆಂಟಾಗಿ ಏನಾರು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಬೇಗನೆ ಮಾಡ್ಕೊಂಬಿಡ್ಬೋದು. ಒಂದು ಕಡೆ ನೀರಿಟ್ಟು 1 ಕಪ್ ರವದಲ್ಲೇ ಉಪ್ಪಿಟ್ಟು ಮಾಡ್ಕೊಂಬಿಡ್ಬೋದು, ಬೇಗ ಆಗಿಬಿಡ್ತೈತೆ ರೀ. ಈಗ ಆ ಕಡೆ ನೀರಿಟ್ಟಿನಿ ರೀ. ಈಗ ನಾನು ಇದಕ್ಕೆ ರವೆ ಹಾಕ್ಕೋತೀನಿ ನೋಡಿರಿ. ರವೆ ಹುರಿಬೇಕತ್ತೇನಿಲ್ಲ ರೀ. ಈಗ ಒಗ್ಗರಣೆಗೆ ರವೆ ಹಾಕ್ಕೊಂಡ್ರೆ ಮುಗೀತು ರೀ. ಈಗ ನಾನು 1 ಕಪ್ ರವೆ ತೊಗೊಂಡಿಲ್ಲ, ಅವು ಹಾಕ್ಕೋತೀನಿ ನೋಡಿರಿ. ಇವು ಇಲ್ಲೇ ಚಲೋ ಹೊತ್ತಿನಾಗೆ ಹುರ್ಕೊಳ್ಳೋಣ್ರಿ. ನೀವು ಮುಂಚೆ ಹುರ್ಕೋಬೇಕತ್ತೇನಿಲ್ಲ ರೀ, ಇಲ್ಲಿ ಒಗ್ಗರಣೆಗೆ ಹುರಿದ್ರೆ ಸಾಕು ರೀ. ನೀವು ಇದಕ್ಕೆ ಬೇಕಂದ್ರೆ ಅರಿಶಿನ ಪುಡಿನೂ ಹಾಕ್ಕೋಬೋದು ರೀ. ನಾನು ಅರಿಶಿನ ಪುಡಿಯನ್ನು ಹಾಕಿಲ್ಲ ರೀ, ವೈಟಾಗೆ ಮಾಡಿದ್ರೆ ಅಂತ ವೈಟಾಗೆ ಮಾಡಕತ್ತೀನಿ ನೋಡ್ರಿ. ಸಪ್ರೇಟಾಗಿ ರವೆ ಹುರಿದು ಎತ್ತಿಡೋದು ಎಲ್ಲ ಬೇಡ ರೀ, ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ನಾರ್ಮಲಾಗಿ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಮುಂಚೆ ರವೆ ಹುರಿದಿಟ್ಟು ಆಮೇಲೆ ಒಗ್ಗರಣೆ ಮಾಡಿ ಒಗ್ಗರಣೆಗೆ ನೀರು ಹಾಕಿ, ನೀರು ಕಾಯ್ದ್ಮೇಲೆ ರವೆ ಮಿಕ್ಸ್ ಮಾಡ್ಕೊಳ್ತಿರ್ತೀವಿ ರೀ. ನೀವು ಹಂಗೆ ಮಾಡ್ತಿದ್ರಿ ಅಂದ್ರೆ ಒಂದ್ಸತಿ ಹಿಂಗೂ ಮಾಡಿ ನೋಡ್ರಿ, ಅಷ್ಟು ಮಸ್ತಾಗಿರುತ್ತೆ ಉಪ್ಪಿಟ್ಟು, ಮತ್ತು ಬೇಗನೂ ಆಗಿಬಿಡುತ್ತೆ ರೀ. 2 ನಿಮಿಷ ಜಲ ಹೊತ್ನಾಗೆ ಹುರ್ಕೊಂಡ್ರೆ ಆಯ್ತು ನೋಡ್ರಿ. ರವೆ 1.5 ಇಂದ 2 ನಿಮಿಷ ಈ ರೀತಿ ಹುರ್ಕೊಂಡ್ರೆ ಸಾಕ್ರಿ ನೋಡ್ರಿ. ಒಗ್ಗರಣೆಲೆ ರವೆ ಎಲ್ಲ ಮಿಕ್ಸ್ ಆಗ್ಬೇಕು ರೀ. ಈಗ ಇದಕ್ಕೊಂಚೂರು ನಾನು ಸಕ್ಕರೆ ಹಾಕ್ಕೋತೀನಿ. ಉತ್ತರ ಕರ್ನಾಟಕ ಸೈಡು ಸಕ್ಕರೆ ಅಥವಾ ಬೆಲ್ಲ ಹಾಕ್ತಾರೆ ಎಲ್ಲ ಅಡುಗೆಗಳಿಗೆ. ಅದಕ್ಕೆ ನಾನು ಹಾಕ್ಕೊಂಡೇನಿ. ನಿಮ್ಗೆ ಬೇಡ ಸ್ವೀಟ್ ಆಗುತ್ತೆ ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ರೀ. ನೀವು ಸಕ್ಕರೆ ಆದರೂ ಹಾಕ್ಕೋಬೋದು, ಬೆಲ್ಲ ಆದರೂ ಹಾಕ್ಕೋಬೋದು ರೀ. ಈ ರೀತಿ ಸ್ವೀಟ್ ಹಾಕ್ಕೊಂಡು ಮಾಡಿ ನೋಡ್ರಿ, ಎಷ್ಟು ಮಸ್ತ್ ರುಚಿ ಕೊಡ್ತೈತಿ ಉಪ್ಪಿಟ್ಟು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡ್ರಿ. ಉಪ್ಪು ಹಾಕ್ಕೊಂಡು ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಇವೆಲ್ಲ ರವೆ ಹುರಿದಾವು, ನಾನು ನೀರು ಕಾಸಕ್ಕಿಟ್ಟಿದ್ನಲ್ಲ ರೀ, ಅವು ತಂದು ಹಾಕ್ಕೋತೀನಿ ನೋಡ್ರಿ. ನೀವು ನೀರು ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕ್ಕೊಳ್ರಿ. ಯಾಕಂದ್ರೆ ಇದು ಬಿಸಿ ಇರ್ತೈತಿ, ಅದು ಬಿಸಿ ಇರ್ತೈತಿ, ಸಿಡಿ ಸಾಧ್ಯತೆ ಇರ್ತೈತಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀರು ಹಾಕ್ಕೋಬೇಕಾಗ್ತೈತಿ ರೀ. ಈಗ ನೀರು ಕುದಿಯಾಕತ್ತಾವ ನೋಡ್ರಿ. ನಾ ಈಗ ಒಯ್ದು ಹಾಕ್ಕೋತೀನಿ ನೋಡ್ರಿ. ನಾನು 1 ಕಪ್ ರವಕ್ಕೆ 3 ಕಪ್ ನೀರು ತೊಗೊಂಡಿನಿ. ಇವು ಸ್ವಲ್ಪ ಹಾಕ್ಕೋಬೇಕ್ರಿ. ನೀವು ಒಂದೇ ಸತಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಸಿಡಿತೈತಿ. ಯಾಕಂದ್ರೆ ಬಿಸಿ ಇರ್ತೈತಲ್ಲ, ರವಾನು ಹುರಿದಿರ್ತೀವಿ, ನೀರು ಬಿಸಿ ಇರ್ತಾವೆ. ಸ್ವಲ್ಪ ಹಾಕ್ಕೋಬೇಕಾಗ್ತೈತಿ. ನಿಮ್ಗೆ ತುಂಬ ಉದುರ್ಬೇಕಂದ್ರೆ 2 ಕಪ್ ಹಾಕೋರಿ, ಇಲ್ಲ ಮೆತ್ತಗೆ ಬೇಕು ಉಪ್ಪಿಟ್ಟು ಅನ್ನೋದಾದ್ರೆ 3 ಕಪ್ ಹಾಕೋರಿ. ಈಗ ನಾನು 3 ಕಪ್ ಹಾಕೋತೀನಿ ನೋಡ್ರಿ. ನಿಮ್ಮ ಮನೆಗೆ ಯಾರೇ ಗೆಸ್ಟ್ ಬಂದ್ರಂದ್ರೆ ಬೇಗನೆ ಈ ರೀತಿ ಮಾಡಿಕೊಟ್ಬಿಡ್ಬೋದು ಉಪ್ಪಿಟ್ಟು. ನಿಮ್ಗೆ ಕಲರ್ಫುಲ್ಲಾಗಿ ಬೇಕಾರೋದಾದ್ರೆ ನೀವು ಅರಿಶಿನ ಪುಡಿನೂ ಹಾಕೋಬೋದು ರೀ. ಈಗ ನೋಡಿರಿ, ನಾನು 3 ಕಪ್ ನೀರು ಹಾಕ್ಕೊಂಡಿನಿ. ಇದು ಚಲೋ ಹೊತ್ತಿನಾಗ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊತೀನಿ ರೀ. ಲೋ ಫ್ಲೇಮಲ್ಲಿ ಇಟ್ಟೆ ಬೇಯಿಸ್ಕೋಬೇಕಾಗ್ತದೆ ರೀ. ನೋಡ್ರಿ, ಒಂದಿಟ್ಟು ಗಂಟಾಗಿಲ್ಲ, ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ.
ನಾನು ಅರಿಶಿನ ಪುಡಿ ಹಾಕಿಲ್ಲ ಅಂತ ಹೇಳಿದ್ನಲ್ರಿ, ನೀವು ಬೇಕಾದ್ರೆ ಅರಿಶಿನ ಪುಡಿನೂ ಹಾಕ್ಕೋಬೋದು ರೀ. ಈಗ ಇದಕ್ಕೊಂದು ಸ್ವಲ್ಪ ನಾನು ನಿಂಬೆಹಣ್ಣು ರಸ ಹಾಕ್ಕೋತೀನಿ ನೋಡಿರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ನೋಡಿ. ಎಲ್ಲ ಹಾಕಿ ಮಿಕ್ಸ್ ಮಾಡಿ 2 ನಿಮಿಷ ಬೇಯಿಸಾಕಿ ಬಿಡ್ತೀನಿ ರೀ. ಲೋ ಫ್ಲೇಮಲ್ಲೇ ಬೇಯಿಲ್ರಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡಿ 2 ನಿಮಿಷ ಉಮ್ಗೋಯಕ್ಕೆ ಬಿಡ್ತೀನಿ ರೀ. ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸೋಣ್ರಿ. ಅದು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ರೀ. ನಾ 2 ನಿಮಿಷ ಬೇಯಿಸಿ ಉಮ್ಗೋಯಕ್ಕೆ ಬಿಟ್ಟಿದ್ನಲ್ರಿ, ಹಿಂಗೆ ರೆಡಿ ಆಗೈತೆ ನೋಡಿರಿ. ಇದು ಉಮ್ಗೊಂಡು ನೋಡಿರಿ. ನಿಮ್ಗೆ ಇನ್ನೂ ಉದುರ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಉದುರು ಆಗ್ತೈತಿ. ನಾ ಮೆತ್ತಗಿದ್ರೆ ಉಪ್ಪಿಟ್ಟು ಚಲೋ ಆಗುತ್ತೆ ಅಂತ ನಾ ಮೆತ್ತಗೆ ಮಾಡ್ಕೊಂಡೀನಿ ನೋಡಿರಿ. ಇದು ಸರ್ವ್ ಮಾಡ್ತೀನಿ ನೋಡಿರಿ. ಈಗ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ನಲ್ರಿ, ಒಂದು ಕಪ್ಪಿಗೆ ಹಾಕ್ಕೊಂಡೀನಿ, ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿರಿ ಎಷ್ಟು ಮೆತ್ತಗೆ ಎಷ್ಟು ಮಸ್ತಾಗಿ ಬಂದೈತೆ ಉಪ್ಪಿಟ್ಟು. ಈ ಉಪ್ಪಿಟ್ಟು ಯಾರು ಬೇಕಾದರೂ ಮಾಡ್ಬೋದು, ಯಾರು ಬೇಕಾದರೂ ತಿನ್ಬೋದು ರೀ. ಬಿಸಿ ಬಿಸಿ ಇರ್ಬೇಕಾದ್ರೆ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತಾಗಿರ್ತೈತೆ ನೋಡಿರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಬೆಳಗಿನ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡೋದನ್ನು. ಈ ಉಪ್ಪಿಟ್ಟು ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.